Dear students, myself Sri G.D. Kadalagi, lecturer in sociology, KLE Societies, J.I. Bagewadi Arts, Science and Commerce PU College, Nippani. Today we discuss second unit, social inequalities, exclusion and inclusion. Here the first topic is social inequality and exclusion. Here the main contents are introduction part, meaning of social inequality, meaning of social exclusion, exclusion based on caste and conclusion. ವಿದ್ಯಾರ್ಥಿಗಳೇ, ನಾನು ಶ್ರೀ ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಿಯಾ ಬಾಗೇವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇದು ಎರಡನೆಯ ಘಟಕವಾಗಿರುವಂತಹ ಸಾಮಾಜಿಕ ಅಸಮಾನತೆ, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಅನ್ನುವಂಥದ್ದು. ಇದರಲ್ಲಿ ಬರುವಂಥ ಮೊದಲನೆಯ ಉಪಘಟಕ ಯಾವುದಂತಂದರೆ ಸಾಮಾಜಿಕ ಅಸಮಾನತೆ ಮತ್ತು ಹೊರಗುಳಿಯುವಿಕೆ. ಇದರಲ್ಲಿ ಬರುವಂಥ ಪ್ರಮುಖ ಅಧ್ಯಯನ ಮಾಡುವಂಥ ಅಂಶಗಳು: ಪ್ರಸ್ತಾವನೆ, ಸಾಮಾಜಿಕ ಅಸಮಾನತೆಯ ಅರ್ಥ, ಸಾಮಾಜಿಕ ಹೊರಗುಳಿಯುವಿಕೆಯ ಅರ್ಥ, ಜಾತಿ ಆಧಾರಿತ ಹೊರಗುಳಿಯುವಿಕೆ ಮತ್ತು ಸಮಾರೋಪ. First, introduction part. Here, in every society, some peoples are get maximum resources. Here, the social resources can be divided into three typely or three forms of capital. One is the economic capital, and second one is the cultural capital, and third one is the social capital. ಪ್ರಾಸ್ತಾವಿಕವಾಗಿ ನೋಡಿದರೆ ಪ್ರತಿಯೊಂದು ಸಮಾಜದಲ್ಲೂ ಕೆಲವರು ಮಾತ್ರ ಸಮಾಜದಲ್ಲಿ ಸಿಂಹಪಾಲು ಸಂಪನ್ಮೂಲಗಳನ್ನು ಪಡೆದಿರ್ತಾರೆ. ಅಂದರೆ ಅತಿ ಹೆಚ್ಚು ಸಂಪನ್ಮೂಲಗಳನ್ನು ತಮ್ಮ ಹತ್ತಿರ ಹೊಂದಿರ್ತಾರೆ. ಈ ಸಾಮಾಜಿಕ ಸಂಪನ್ಮೂಲಗಳನ್ನು ನಾವು ಮೂರು ರೀತಿಯ ಬಂಡವಾಳಗಳಾಗಿ ವಿಂಗಡಿಸ್ತೀವಿ ಅಥವಾ ವಿಂಗಡಿಸಬಹುದು. ಮೊದಲನೇದು ಆರ್ಥಿಕ ಬಂಡವಾಳ, ಎರಡನೆಯದ್ದು ಸಾಂಸ್ಕೃತಿಕ ಬಂಡವಾಳ ಮತ್ತು ಮೂರನೆಯದ್ದು ಸಾಮಾಜಿಕ ಬಂಡವಾಳ. Here, especially in first economic capital, here comes physical properties, and in second type, in cultural capital, here comes our status and contacts. In third social capital, here comes our social different type of social coordinations or contacts. So these all comes in different capitals. ಇಲ್ಲಿ ಆರ್ಥಿಕ ಬಂಡವಾಳ ಅನ್ನುವಂಥದ್ದು ನಮ್ಮ ಭೌತಿಕ ಸ್ವತ್ತುಗಳು, ಅಂದರೆ ಹಣ ಆಗಿರಬಹುದು, ಆಸ್ತಿ ಆಗಿರ್ಬೋದು, ಭೂಮಿ ಆಗಿರ್ಬೋದು. ಸೊ ಇದರಲ್ಲಿ ಭೌತಿಕವಾಗಿರುವಂಥ ಸ್ವತ್ತುಗಳು ಬರ್ತಾವ. ಆಮೇಲೆ ಎರಡನೇದು ಸಾಂಸ್ಕೃತಿಕ ಬಂಡವಾಳದಲ್ಲಿ ನಮ್ಮ ಅಂತಸ್ತುಗಳು ಬರ್ತಾವ. ಸ್ಥಾನಮಾನಗಳು, ಅಂತಸ್ತು, ನಮ್ಮ ಸಂಪರ್ಕ ಜಾಲಗಳು ಈ ಸಾಂಸ್ಕೃತಿಕ ಬಂಡವಾಳ ಆಗಿರುವಂಥದ್ದು. ಇನ್ನು ಸಾಮಾಜಿಕ ಬಂಡವಾಳ ಅಂತಂದರೆ
ನಮ್ಮ ಸಾಮಾಜಿಕ ಸಹಯೋಗಗಳ ವಿವಿಧ ರೂಪಗಳು. ನಾವು ಸಮಾಜ ಜೊತೆಗೆ ಹೇಗೆ ಸಹಯೋಗವನ್ನು ಹೊಂದಿದ್ದೀವಿ, ಸಂಪರ್ಕವನ್ನು ಹೊಂದಿದ್ದೀವಿ. ಸೊ ಇವೆಲ್ಲವನ್ನು ನಾವೇನು ಕರಿತೀವಿ ಅಂತಂದರೆ ಬಂಡವಾಳದ ಒಂದು 3 ರೂಪಗಳು, ನಮ್ಮ ಹತ್ತಿರುವಂಥ ಸಾಮಾಜಿಕ ಸಂಪನ್ಮೂಲದ 3 ರೂಪಗಳು ಅಂತ ಕರಿತೀವಿ. And here the all peoples of the society are not get these all equally. ಹಾಗಾಗಿ ಸಮಾಜದಲ್ಲಿರುವಂಥ ಎಲ್ಲ ಜನರು ಈ ಸಂಪನ್ಮೂಲಗಳನ್ನು ಸಮಾನವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ದಿಸ್ ಸಿಸ್ಟಮ್ ವಿ ಕಾಲ್ಡ್ ಸೋಷಿಯಲ್ ಇನ್ಇಕ್ವಾಲಿಟಿ. ಈ ಸಮಾನವಾಗಿ ಪಡೆಯದೇ ಇರುವಂಥ ಈ ವ್ಯವಸ್ಥೆಯನ್ನೇ ನಾವೇನು ಕರಿತೀವಿ ಅಂದರೆ ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. Here next, meaning of social inequality. Meaning of social inequality. Here social inequality means patterns of unequal access to social resources are commonly called social inequality. Here these are the ways, patterns of unequal access, unequal distribution to social resources are commonly called social inequality. ಸಾಮಾಜಿಕ ಅಸಮಾನತೆ ಅಂತಂದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಸೊ ಸಮಾಜದಲ್ಲಿ ಆಲ್ರೆಡಿ ನಾನು ಹೇಳಿದಂಗೆ ಒಂದು ವಿವಿಧ ರೀತಿಯ ಸಂಪನ್ಮೂಲಗಳಿರ್ತವೆ. ಅದು ಭೌತಿಕ ಸಂಪನ್ಮೂಲ ಇರಬಹುದು, ಸಾಮಾಜಿಕ ಸಂಪನ್ಮೂಲ ಇರ್ಬೋದು, ಅಥವಾ ಸಾಂಸ್ಕೃತಿಕ ಮೂಲನೇ ಇರ್ಬೋದು. ಸೊ ಇವುಗಳನ್ನು ಜನರು ಪಡೆಯೋದಕ್ಕೋಸ್ಕರವಾಗಿರುವಂಥ ಮಾರ್ಗಗಳೇನದವ, ಆ ಮಾರ್ಗಗಳನ್ನು ಜನರಲ್ಲಿ ಅಸಮಾನವಾಗಿ ಹಂಚಿಕೆ ಮಾಡಿದರೆ ಆವಾಗ ಸಾಮಾಜಿಕ ಅಸಮಾನತೆ ಏರ್ಪಡ್ತದೆ. ಒಂದು ವೇಳೆ ಇವುಗಳನ್ನು ಜನರು ಸಮಾನವಾಗಿ ಪಡೆದ್ರ ಅಂತಂದರೆ ಅದು ಸಾಮಾಜಿಕ ಸಮಾನತೆಯನ್ನುಂಟು ಮಾಡ್ತದೆ. ಆದರೆ ಇಲ್ಲಿ ನಮ್ಮಲ್ಲಿ ಅಸಮಾನ ಹಂಚಿಕೆಯಾಗಿರೋದ್ರಿಂದ ನಮ್ಮಲ್ಲಿ ಒಂದು ಸಾಮಾಜಿಕ ಅಸಮಾನತೆಯ ವ್ಯವಸ್ಥೆ ಬೆಳೆದು ಬಂದಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಹಿಯರ್ ದಿಸ್ ಸೋಷಿಯಲ್ ಇನ್ಇಕ್ವಾಲಿಟಿ ಪ್ರೊಡ್ಯೂಸ್ಡ್ ಬೈ ಓನ್ಲಿ ಸೊಸೈಟಿ, ಬಟ್ ನಾಟ್ ಇಟ್ ಈಸ್ ನ್ಯಾಚುರಲ್. It is pre-planned. It is produced by the society systematically. It is not originated by naturally. ಈ ಒಂದು ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು ಒಂದು ಸಮಾಜದಿಂದ ನಿರ್ಮಿತವಾದದ್ದು. ಒಂದು ಸಮಾಜನೇ ವ್ಯವಸ್ಥಿತವಾಗಿ ಇಂಥ ಒಂದು ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿ ಮಾಡಿದ. ಆದರೆ ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು ನೈಸರ್ಗಿಕವಾದದ್ದಲ್ಲ, ಅದು ಸ್ವಾಭಾವಿಕವಾಗಿ ನಮ್ಮ ಸಮಾಜದಲ್ಲಿ ಬೆಳೆದು ಬಂದದ್ದಲ್ಲ, ಒಂದು ಸಮಾಜನೇ ಅದನ್ನು ಸೃಷ್ಟಿ ಮಾಡಿರುವಂಥದ್ದು. ಆ್ಯಂಡ್ ಇನ್ ಸೊಸೈಟಿ ಪೀಪಲ್ ಫೇಸ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ಸೆಕ್ಸ್ ಆರ್ ಜೆಂಡರ್, ರಿಲಿಜನ್, ಎಥ್ನಿಸಿಟಿ, ಲ್ಯಾಂಗ್ವೇಜ್, caste and disability. So these are all the different forms here in every society following some discrimination or exclusion. These are all the basis to maintain social inequality. ಜನರು ಸಮಾಜದಲ್ಲಿ ಏನೆಲ್ಲ ಆಧಾರದ ಮೇಲೆ ಸಾಮಾಜಿಕ ಅಸಮಾನತೆಯನ್ನು ಎದುರಿಸ್ತಿರ್ತಾರೆ, ಯಾವ ಆಧಾರಾಂಶಗಳ ಮೂಲಕ ಒಂದು ಸಮೂಹದ ಜನರು ಸಮಾಜದಿಂದ ಹೊರಗುಳಿದಿರ್ತಾರ ಅಂತ. ಒಂದು ಲಿಂಗದ ಆಧಾರದ ಮೇಲೆ, ಸ್ತ್ರೀ ಪುರುಷ ಅನ್ನುವಂಥ ಲಿಂಗದ ಆಧಾರದ ಮೇಲೆ ಸಾಮಾಜಿಕ ಅಸಮಾನತೆ ಇರ್ತದೆ. ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಭಾಷೆ, ಜಾತಿ ಮತ್ತು ದೌರ್ಬಲ್ಯಗಳ ಆಧಾರದ ಮೇಲೆ ಸಮಾಜದಲ್ಲಿ ತಾರತಮ್ಯತೆ ಅಥವಾ ಹೊರಗುಳುವಿಕೆ ಎನ್ನುವಂಥದ್ದು ಏರ್ಪಟ್ಟಿರ್ತದೆ. ಸೊ ಹಾಗೆ ಭಾರತೀಯ ಸಮಾಜದಲ್ಲಿಯೂ ಕೂಡ ಒಂದು ಸಾಮಾಜಿಕ ಅಸಮಾನತೆ ಇದೆ, ಅದು ಜಾತಿ ಅನ್ನುವಂಥದ್ದು ನಾವು ಕಾಣ್ತೀವಿ. ಜಾತಿಯ ಆಧಾರದ ಮೇಲೆ ಒಂದು ಅಸಮಾನತೆ ಏರ್ಪಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಇನ್ನು ಕೆಲವೊಂದು
ನಾವು ಬುಡಕಟ್ಟು ಸಮುದಾಯಗಳಿಗೆ ಅಂತ ಹೋದ್ವಿ ಅಂತಂದರೆ ಅಲ್ಲಿ ಲಿಂಗದ ಆಧಾರದ ಮೇಲೆಯೂ ಕೂಡ ಏನಾಗಿರ್ತದೆ, ಸಾಮಾಜಿಕ ಅಸಮಾನತೆ ಏರ್ಪಟ್ಟಿರ್ತದೆ. ಇನ್ನು ನಾವು ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದ್ವಿ ಅಂತಂದರೆ ಜನಾಂಗದ ಆಧಾರದ ಮೇಲೆ ಏರ್ಪಟ್ಟಿರ್ತದೆ. ವರ್ಣಭೇದ ನೀತಿ ನೀವು ಕೇಳಿದಿರಿ, ಕರಿಯರು ಮತ್ತು ಬಿಳಿಯರು ಅಂತ. ಸೊ ಆ ಸಮಾಜದಲ್ಲಿರುವಂಥ ಅದು ಅಸಮಾನತೆಯ ಇನ್ನೊಂದು ಮುಖ ಅಂತ. ದೆನ್ ಹಿಯರ್ another one concept is here, prejudices. Prejudices refers to free conceived opinions or attitudes held by members of one group towards another. Here prejudices, it means it refers to free conceived opinions or attitudes held by members of one group towards another. Shortly we called prejudices are free judgment. Prejudices also called as a free judgment. ಇಲ್ಲಿ ಪೂರ್ವಾಗ್ರಹಗಳು ಅಂತ ಬರ್ತಾವ. ಪೂರ್ವಾಗ್ರಹಗಳು ಅಂತಂದರೆ ಒಂದು ಸಮೂಹದ ಜನರು ಇನ್ನೊಂದು ಸಮೂಹದ ಜನರನ್ನು ಕುರಿತು ಹೊಂದಿರುವ ಪೂರ್ವಗ್ರಹಿತ ಅಭಿಪ್ರಾಯಗಳೇ ಪೂರ್ವಾಗ್ರಹಗಳಾಗಿವೆ. ಅಂದರೆ ಎಲ್ಲ ಸಮಾಜಗಳಲ್ಲಿಯೂ ಕೂಡ ಒಂದು ಸಮೂಹ ಇನ್ನೊಂದು ಸಮೂಹದ ಕುರಿತು ಕೆಲವೊಂದು ಪೂರ್ವಗ್ರಹಿಕೆಗಳನ್ನು ಹೊಂದಿರ್ತದೆ. ಅದು ಮಹಿಳೆಯರ ಬಗ್ಗೆ ಆಗಿರ್ಬೋದು, ಧರ್ಮದ ಬಗ್ಗೆ ಆಗಿರ್ಬೋದು, ಜಾತಿ, ಭಾಷೆ, ಜನಾಂಗ, ಸೊ ಇವುಗಳ ಬಗ್ಗೆ ಕೆಲವೊಂದು ಊಹೆಗಳನ್ನು, ಪೂರ್ವಗ್ರಹಿಕೆಗಳನ್ನು ಇಟ್ಟುಕೊಂಡಿರ್ತದೆ. ಸೊ ಆ ಪೂರ್ವಗ್ರಹಿಕೆಗಳು ಒಂದು ಸಮೂಹ ಇನ್ನೊಂದು ಸಮೂಹದ ಮೇಲೆ ಇಟ್ಟುಕೊಂಡಂತಾಗಿರ್ತದೆ. ಇವುಗಳನ್ನು ನಾವು ಸಿಂಪಲ್ ಆಗಿ ಸರಳವಾಗಿ ಏನು ಕರಿತೀವಿ ಅಂತಂದರೆ ಪೂರ್ವ ನಿರ್ಣಯಗಳು ಅಂತ. ಅಂದರೆ ಸಮಾಜದಲ್ಲಿ ಒಂದು ಸಮೂಹದ ಜನರು ಇನ್ನೊಂದು ಸಮೂಹದ ಬಗ್ಗೆ ಒಂದು ತಮ್ಮದೇ ಆಗಿರುವಂಥ ಒಂದು ನಿರ್ಣಯಗಳನ್ನು ಸ್ಥಾಪಿಸಿಬಿಟ್ಟಿರ್ತಾರೆ. ಸೊ ಆ ಒಂದು ಪೂರ್ವಗ್ರಹಿಕೆಗಳೇ, ಪೂರ್ವ ನಿರ್ಣಯಗಳೇ ಸಾಮಾಜಿಕ ಅಸಮಾನತೆಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆದದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ಹಿಯರ್ ಅನದರ್ ಒನ್ ಕಾನ್ಸೆಪ್ಟ್, ಮೀನಿಂಗ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್. ವಾಟ್ ಈಸ್ ಸೋಷಿಯಲ್ exclusion? Here it refers to ways in which individuals may become cut off from full involvement in the wider society. So here social exclusion is nothing but it is completely or full cut off from full involvement in social activities or social participation. ಸಾಮಾಜಿಕ ಹೊರಗುಳುವಿಕೆಯ ಅಂದ್ರೇನು ಅಂತ. ಇಲ್ಲಿ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಹೊರಗುಳುವಿಕೆ ಅಂತ ಕರೀತಾರೆ. ಅಂದರೆ ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಅವರನ್ನು ಕೆಲವೊಂದು ನಿರ್ಬಂಧಗಳನ್ನು ಹಾಕಿ ಸಮಾಜದಿಂದ ಹೊರಗಿಡುವಂಥ ಒಂದು ಪ್ರಕ್ರಿಯೆಯನ್ನು ಸಾಮಾಜಿಕ ಹೊರಗುಳುವಿಕೆ ಅಂತ ಕರಿತೀವಿ. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ವುಮೆನ್ಸ್, ಹಿಯರ್ we know that women always live in only home also. They must and should work in home also. It is an prejudice, it is an opinion by a male dominated society. ಪುರುಷ ಪ್ರಧಾನ ಸಮಾಜಗಳನ್ನು ತೆಗೆದುಕೊಂಡ್ರೆ ಮಹಿಳಾ ಸಮೂಹದ ಬಗ್ಗೆ, ಒಂದು ಲಿಂಗಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಸಮೂಹಕ್ಕೆ ಸಂಬಂಧಪಟ್ಟಂತೆ ಊಹೆಗಳನ್ನು ಏನಿಟ್ಕೊಂಡಿದ್ರು ಅಂತಂದರೆ ಮಹಿಳೆ 4 ಗೋಡೆಗಳ ಮಧ್ಯೆ ಇರಬೇಕು ಅಥವಾ ಮನೆಯ ಒಳಗನೆ ಇರಬೇಕು, ಮನೆಯ ಒಳಗಿನ ಕೆಲಸಗಳನ್ನು ಮಾತ್ರ ಮಾಡಬೇಕನ್ನುವಂಥದ್ದೆಲ್ಲ. ಸೊ ಇದು ನಿರ್ಬಂಧ, ಸಮಾಜದ ಸಂಪೂರ್ಣವಾಗಿ ಭಾಗವಹಿಸದೆ ಅವರನ್ನು ಹೊರಗಿಟ್ಟಿರುವಂಥದ್ದು. ಸೊ ಹಾಗೆ ಜಾತಿಯ ಆಧಾರದ ಮೇಲೆ, ವರ್ಣದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಇಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹಾಕಿ ಒಂದು ಸಮೂಹದ ಜನರನ್ನು ಹೊರಗಿಟ್ಟಿರುವಂಥದ್ದು. ಆ್ಯಂಡ್ ಹಿಯರ್ social exclusion is also not accidental, but
It is an systematic and it is a future of social structure. ಇಲ್ಲಿ ಸಾಮಾಜಿಕ ಹೊರಗುಳುವಿಕೆ ಅನ್ನುವಂಥದ್ದು ಕೂಡ ಆಕಸ್ಮಿಕವಲ್ಲ. ಇದು ಒಂದು ಸಮಾಜದಿಂದ ಅಥವಾ ಒಂದು ಸಮೂಹದಿಂದ ವ್ಯವಸ್ಥಿತವಾಗಿ ಸ್ಥಾಪಿಸಲ್ಪಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಇದು ಸಮಾಜದ ಒಂದು ರಚನೆಯ ಒಂದು ಲಕ್ಷಣವೂ ಹೌದು ಅಂತ. ಅಂದರೆ ನಾವು ಯಾವ ಸಮಾಜಕ್ಕೆ ಹೋದರೂ ಕೂಡ ಆ ಸಮಾಜದಲ್ಲಿ ಎಲ್ಲ ಜನರು ಸಮಾನತೆಯನ್ನು ಅಥವಾ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸದೇ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅದು ವ್ಯವಸ್ಥಿತವಾಗಿಯೇ ಒಂದು ಸಮಾಜದಲ್ಲಿ ಒಂದು ಸಮೂಹ ಹಾಗೆ ರೂಪಿಸಿರ್ತದೆ. ಆಮೇಲೆ ಇದು ಸರ್ವೇ ಸಾಮಾನ್ಯವಾಗಿ ಸಮಾಜದ ರಚನೆಯ ಒಂದು ಗುಣವಾಗಿ ಒಂದು ಸ್ವರೂಪವಾಗಿ ಬೆಳೆದು ಬಂದಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ಇಟ್ ಈಸ್ ಇನ್ವಾಲಂಟರಿ. ಸೋಷಿಯಲ್ ಎಕ್ಸ್ಕ್ಲೂಷನ್ ಈಸ್ ಇನ್ವಾಲಂಟರಿ. ಇಲ್ಲಿ ಸಾಮಾಜಿಕ ಹೊರಗುಳುವಿಕೆ ಎನ್ನುವಂಥದ್ದು ಅನೈಚ್ಛಿಕವಾದದ್ದಾಗಿದೆ. ಇದು ಐಚ್ಛಿಕವಾದದ್ದಲ್ಲ, ಅನೈಚ್ಛಿಕವಾದದ್ದು ಅಂತ. ಇಟ್ ಈಸ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಈಸ್ ಮೇ ವಿ ಅಕ್ಸೆಪ್ಟ್ ಇಟ್ ಆರ್ ನಾಟ್, ವಿ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಇಟ್. ಇಲ್ಲಿ ಸಾಮಾಜಿಕ ಹೊರಗುಳುವಿಕೆ ಅಂದರೆ ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಹೊರಗುಳಿದ ಅಂತಂದರೆ ಅದನ್ನು ಒಪ್ಪಿಕೊಳ್ಳಲೇಬೇಕು. ಅದಕ್ಕೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಅದು ಅನೈಚ್ಛಿಕವಾಗಿ ಅದು ಅನುಸರಿಸಲೇಬೇಕಾಗ್ತದೆ ಅಂತ. ಆ್ಯಂಡ್ socially excluded or weaker sections are socially excluded or weaker sections are Dalits, tribes, other backward castes and women. For long back here these all group of people they are socially excluded. ಸಮಾಜದಲ್ಲಿ ಸಾಮಾಜಿಕವಾಗಿ ಹೊರಗುಳಿದ ಅಥವಾ ದುರ್ಬಲ ವರ್ಗಗಳು ಯಾವಂತಂದರೆ ಅಂದರೆ ಸಮಾಜದಿಂದ ಹೊರಗುಳಿದಿದ್ದರಿಂದಲೇ ಅವು ದುರ್ಬಲ ವರ್ಗಗಳಾಗಿ ಬೆಳೆದು ಬಂದಿದ್ದನ್ನು ಕಾಣ್ತೀವಿ. ಅಂಥ ವರ್ಗಗಳು ಯಾವಂತಂದರೆ ದಲಿತರು, ಬುಡಕಟ್ಟುಗಳು, ಇತರ ಹಿಂದುಳಿದ ಜಾತಿಗಳು ಮತ್ತು ಮಹಿಳೆಯರು. ಈ ಸಮೂಹದವರು ಸಮಾಜದ ಒಂದಿಲ್ಲ ಒಂದು ರೀತಿಯಲ್ಲಿ ಸಮಾಜದ ಹೊರಗೆ ಉಳಿದದ್ದನ್ನು ನಾವು ಕಾಣ್ತೀವಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಒಂದಿಲ್ಲ ಒಂದು ರೀತಿಯಾಗಿರುವಂಥ ಅವಕಾಶ ವಂಚಿತವಾಗಿ ಸಮಾಜದ ಎಲ್ಲ ಅಂಶಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸದೆ ಹೊರಗುಳಿದಿರುವಂಥವರು ಅಂತ ನಾವು ಕರಿತೀವಿ. ಆ್ಯಂಡ್ ಇನ್ ಇಂಡಿಯಾ ಹಿಯರ್ ಇನ್ ಇಂಡಿಯಾ our social exclusion is based on caste. ನಾವು ಭಾರತಕ್ಕೆ ಬಂದಾಗ ನಮ್ಮಲ್ಲಿ ಭಾರತೀಯ ಸಮಾಜದಲ್ಲಿ ಹೊರಗುಳುವಿಕೆ ಎನ್ನುವಂಥದ್ದು ಯಾವುದರ ಆಧಾರದ ಮೇಲೆ ನಿರ್ಧರಿತವಾಗಿದೆ ಅಂದರೆ ಜಾತಿ. ನಮ್ಮಲ್ಲಿ ಜಾತಿ ಆಧಾರಿತ ಸಾಮಾಜಿಕ ಹೊರಗುಳುವಿಕೆ ಇದೆ. ಹಿಯರ್ ಎವ್ರಿವನ್ಸ್ ಲೈಫ್ ಆಫ್ ಹಿಂದೂಸ್ ಮೇನ್ಲಿ ಇನ್ಫ್ಲುಯೆನ್ಸ್ಡ್ ಬೈ 3 systems. Also called they are the 3 pillars of Indian society. They are joint family, caste system and rural life. These 3 are the mainly decide or influence an Hindu's life. And caste is deeply and universally occupied and social institution in India. So here the study of caste is more important in this chapter. ಹಿಂದೂ ಧರ್ಮದ ಪ್ರತಿಯೊಬ್ಬರ ಜೀವನವೂ ಕೂಡ ಇಲ್ಲಿ ಭಾರತದಲ್ಲಿ ಜಾತಿ ಅನ್ನುವಂಥದ್ದು ಹೇಗೆ ಒಂದು ಸಾಮಾಜಿಕ ಹೊರಗುಳುವಿಕೆಯ ನಿರ್ಧಾರಕ ಅಂಶ ಆಗಿದೆ ಅಥವಾ ಒಂದು ಮಾರ್ಗ ಆಗಿದೆ ಅಂತ ನೋಡಿದಾಗ ಹಿಂದೂ ಧರ್ಮದ ಪ್ರತಿಯೊಬ್ಬರ ಜೀವನವು ಮುಖ್ಯವಾಗಿ 3 ವ್ಯವಸ್ಥೆಗಳಿಂದ ಪ್ರಭಾವಿತವಾಗಿದೆ. ಆಮೇಲೆ ಈ 3 ವ್ಯವಸ್ಥೆಗಳನ್ನು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು ಕೂಡ ಅಂತ ಕರಿತೀವಿ. ಹಾಗೆ ಇಲ್ಲಿ ಪ್ರತಿಯೊಬ್ಬ ಹಿಂದೂವಿನ ಜೀವನ ಅನ್ನುವಂಥದ್ದು ಈ 3 ವ್ಯವಸ್ಥೆಗಳಿಂದ ನಿರ್ಧರಿಸಲ್ಪಡ್ತದ ಅಥವಾ ಪ್ರಭಾವಿಸಲ್ಪಡ್ತದ. ಒಂದು ಅವಿಭಕ್ತ ಕುಟುಂಬ ವ್ಯವಸ್ಥೆ,
ಎರಡನೇದು ಜಾತಿ ವ್ಯವಸ್ಥೆ ಮತ್ತು ಮೂರನೇದು ಗ್ರಾಮೀಣ ಜೀವನ ಅನ್ನುವಂಥದ್ದು. ಇದರಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಭಾರತದಲ್ಲಿ ಸರ್ವವ್ಯಾಪಿಯಾದ ಮತ್ತು ಆಳವಾಗಿ ಬೇರೂರಿದ ಒಂದು ಸಾಮಾಜಿಕ ಸಂಸ್ಥೆ ಅಂತ ಕರಿತೀವಿ. ಇದು ಪ್ರತಿಯೊಬ್ಬ ಭಾರತೀಯರಲ್ಲಿ ಒಂದು ಆಳವಾಗಿ, ಅಷ್ಟು ಸರಳವಾಗಿ ಬದಲಾಯಿಸದ, ತೆಗೆದುಹಾಕದ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಇಲ್ಲಿ ನಾವು ಜಾತಿ ವ್ಯವಸ್ಥೆಯ ಅಧ್ಯಯನ ಅನ್ನುವಂಥದ್ದು ಮಹತ್ವವಾಗಿದೆ. ಆ ಕಾರಣಕ್ಕಾಗಿ ಈ ಅಧ್ಯಾಯದಲ್ಲಿ ಜಾತಿ ಹೇಗೆ ಒಂದು ಸಾಮಾಜಿಕ ಹೊರಗುಳುವಿಕೆ ಆಗಿರುವಂಥದ್ದು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಸೊ dear students, in next class we discussing what is caste, its meaning and definition, futures and changes. Thank you.